ನಮ್ಮ ಚಾನೆಲ್ಗೆ ಸ್ವಾಗತ. ಇಲ್ಲಿ ನಿಮಗೆ ಸಿಗ್ತವೆ ಮನಸ್ಸಿಗೆ ತಾಕೋ ಕಥೆಗಳು, ಪ್ರೇರಣಾದಾಯಕ ಕ್ಷಣಗಳುದ ಮತ್ತು ಮನರಂಜನೆಯ ವಿಡಿಯೋಗಳು. ಒಂದು ಸಣ್ಣ ಹಳ್ಳಿಯಲ್ಲಿ ರಾಮಪ್ಪ ಎಂಬ ರೈತ ಇದ್ದನು. ಅವನ ಮನೆ ಚಿಕ್ಕದಾಗಿರಬಹುದು, ಆದರೆ ಅವನ ಮನಸ್ಸು ದೊಡ್ಡದು. ಪ್ರತಿದಿನವೂ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ತನ್ನ ಜಮೀನಿನಲ್ಲಿ ಬೆವರು ಸುರಿಸುತ್ತಿದ್ದನು. ಬಿಸಿಲು ಹೊಡೆಯಲಿ, ಮಳೆ ಬರಲಿ, ಅವನ ಕೈಗಳನ್ನು ನಿಲ್ಲಿಸಲಿಲ್ಲ. ರವಿ, ಅಪ್ಪ, ನೀ ಎಷ್ಟು ಕಷ್ಟಪಡುತ್ತೀರಿ, ಆದರೆ ನಮ್ಮ ಬಳಿ ಹಣ ಯಾಕೆ ಹೆಚ್ಚು ಇಲ್ಲ? ರಾಮಪ್ಪ ನಗುತ್ತಾ, ಮಗನೇ, ನಾವು ಬೆಳೆದ ಅನ್ನ ನಮ್ಮ ಮನೆ ಮಾತ್ರವಲ್ಲ, ಸಾವಿರಾರು ಜನರ ಹೊಟ್ಟೆ ತುಂಬುತ್ತದೆ, ಇಬ್ಬರ ಹಸಿವು ತೀರುತ್ತದೆ. ಅದೇ ನಮ್ಮ ಸಂಪತ್ತು. ಒಂದು ದಿನ ಭಾರೀ ಮಳೆ ಬಂತು. ರಾಮಪ್ಪನ ಬೆಳೆ ಹಾಳಾಯಿತು. ಅವನ ಕಷ್ಟ, ವರ್ಷದ ಶ್ರಮ ಎಲ್ಲ ಒಂದೇ ರಾತ್ರಿಯಲ್ಲಿ ಕಳಚಿ ಹೋಯಿತು. ರಾಮಪ್ಪ ಮೌನವಾಗಿ ಆಕಾಶವನ್ನು ನೋಡುತ್ತಾ ನಿಂತನು. ಜನರು ಅಕ್ಕಿ ತರಕಾರಿ ತಂದು ಕೊಡುತ್ತಾರೆ. ನೀ ನಮಗೆ ವರ್ಷಕಾಲ ಅನ್ನ ಕೊಟ್ಟಿದ್ದೀ, ಇವತ್ತು ನಾವು ಕೊಡುತ್ತೇವೆ. ಆ ದಿನ ರವಿಗೆ ಸತ್ಯ ಅರ್ಥವಾಯಿತು. ರವಿ ಕಣ್ಣೀರಲ್ಲಿ, ಅಪ್ಪ, ನಿಜವಾದ ಶ್ರೀಮಂತಿಕೆ ಹಣದಲ್ಲಿ ಇರೋದಿಲ್ಲ, ಹೃದಯದಲ್ಲಿ ಇರುತ್ತದೆ. ರಾಮಪ್ಪ, ಮಗನೇ, ರೈತ ಬೆವರು ಊಟ, ಪ್ರತಿಯೊಂದು ಊಟದಲ್ಲಿ ಉಪ್ಪಾಗಿರೋಣ. ರೈತ ಬೆವರು ಬೆಲೆ ಅರಿಯೋಣ. ಅನ್ನ ವ್ಯರ್ಥ ಮಾಡಬೇಡಿ, ಅದು ಒಬ್ಬ ರೈತನ ಕಷ್ಟದ ಫಲ.